ರೀ ಎದೋಳ್ರಿ ಮೇಲೆ, ನಾನು ರೊಟ್ಟಿ ಮಾಡಬೇಕು. ಅಯ್ಯೋ, ನಾನೇಕೆ ಹೇಳ್ಬೇಕು? ನೀನ್ ರೊಟ್ಟಿ ಮಾಡಕ್ಕೆ ನಾನೇನು ನಿನ್ ತೆವೆ ಮೇಲೆ ಮಲಗಿದ್ದೀನ? ರೀ ಸೋಮವಾರ ಶಾಪಿಂಗ್, ಮಂಗಳವಾರ ಹೋಟೆಲ್ ಪ್ರೋಗ್ರಾಮ್ ಇಟ್ಕೊಳ್ಳೋಣ, ಬುಧವಾರ ಲಾಂಗ್ ಡ್ರೈವ್, ಗುರುವಾರ ಚೈನೀಸ್ ರೆಸ್ಟೋರೆಂಟ್ಗೆ ಹೋಗೋಣ, ಶುಕ್ರವಾರ ಮೂವಿ ನೋಡೋಣ, ಶನಿವಾರ ಪಿಕ್ನಿಕ್ ಹೋಗೋಣ. ಎಷ್ಟು ಮಜವಾಗಿರುತ್ತಲ್ಲ ರೀ. ಹೌದೇ? ಮತ್ ಭಾನುವಾರ ದೇವಸ್ಥಾನಕ್ಕೆ ಹೋಗೋಣವಾ? ಅದ್ಯಾಕ್ರಿ? ಯಾಕಂದ್ರೆ ನೀನ್ ಹೇಳಿದ್ದೆಲ್ಲ ಮಾಡ್ಬೇಕು ಅಂದ್ರೆ ಭಿಕ್ಷೆ ಬೇಡಕ್ಕೆ. ಬೆಳಿಗ್ಗೆ 8 ಗಂಟೆ ಆಯ್ತು, ಬೇಗ ಎದ್ದೋಳು. ಡಾಕ್ಟರ್ ಹೇಳ್ತಾರೆ ಬೆಳಿಗ್ಗೆ ಬೇಗ ಎದ್ದಷ್ಟು ಆಯುಸ್ ಹೆಚ್ಚಾಗುತ್ತೆ ಅಂತ. ಹೌದಾ ಅಪ್ಪ? ಕೋಳಿ ಬೇಗನೆ ಹೇಳುತ್ತಲ್ಲ, ಅದ್ರ ಆಯ್ತು ಯಾಕೆ ಹೆಚ್ಚಾಗಲ್ಲ? ಅದನ್ನ ಕುಯ್ದು ಬಿಟ್ಟು ಬೇಯಿಸ್ಬಿಟ್ಟು ಯಾಕೆ ತಿನ್ಕೊಬಿಡ್ತಾರೆ? ಲೋ, ಯಾಕೋ ಇವತ್ತು ಅಂಗನವಾಡಿಗೆ ಹೋಗಿಲ್ಲ? ಅಪ್ಪ, ನಿನ್ನೆ ಅಂಗನವಾಡಿ ಮೇಡಮ್ ನನ್ ತೂಕ ಹಾಕ್ತಿದ್ರು. ಯಾರಿಗ್ ಗೊತ್ತು ಇವತ್ತು ನನ್ನ ಯಾರಿಗಾದ್ರೂ ಮಾಡ್ಬಿಟ್ರೆ? ನಾನು ಅಮೆರಿಕದಲ್ಲಿ ಹುಟ್ಟಿಲ್ವೋ, ಭಾರತದಲ್ಲಿ ಹುಟ್ಟಿ ಬದುಕ್ತೆ. ಯಾಕೆ ಹಂಗಂತೀಯ? ಯಾಕೆ ಅಮೆರಿಕದಲ್ಲಿ ಹುಟ್ಬಿಟ್ಟಿದ್ರೆ ಏನಾಗ್ಬಿಡೋದು? ಅಯ್ಯೋ ನೀನಬ್ಬ, ನನ್ಗೆಲ್ಲ ಬರ್ತಿತ್ತೆ ಇಂಗ್ಲಿಷು. ಸರ್ ತಗೊಳ್ಳಿ ನಿಮ್ಮ ಊಟದ ಬಿಲ್ಲು. ಅಯ್ಯೋ ಒಂದ್ ಕೆಲ್ಸ ಮಾಡೋಣ, ನಾವು ಹೋಟ್ಲನ್ನ ಒಂದ್ ರೌಂಡ್ ಸುತ್ತಾಕೊಂಡ್ ಬರೋಣ. ಯಾರು ಫಸ್ಟ್ ಬರ್ತಾರೋ ಅವ್ರು ಬಿಲ್ ಕೊಟ್ರೆ ಆಯ್ತು. ಸರಿ. ಈ ಮ್ಯಾನೇಜರ್ ಅವರೇ, ನೀವು ಒಂದ್ ಶಿಲ್ಪಿ ಹೊಡಿರಿ. ನೀವು ಶಿಲ್ಪಿ ಹೊಡೆದಾಗ ನಾವು ಒಂದ್ ರೌಂಡ್ ನಿಮ್ ಹೋಟೆಲ್ ಸುತ್ತಾಕ ಬರ್ತೀವಿ. ಯಾರು ಫಸ್ಟ್ ಬರ್ತೀವೋ ಅವರು ಒಂದ್ ನಿಮ್ ಬಿಲ್ ಕೊಡ್ತಾರೆ. ಅಯ್ಯೋ ನನ್ನ ಮಕ್ಕಳ, ಶಿಲ್ಪಿ ಹೊಡೆದಿ 1 ವರ್ಷ ಆದ್ರೂ ಇನ್ನೂ ಬಿಲ್ ಕಟ್ಟಕ್ ಬರ್ಲಿಲ್ಲ. ಪ್ಲೀಸ್ ನನ್ನ ಹೊಸ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟಿನ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಪ್ಲೀಸ್.